ಅಪ್ಪನಿಗಿಂತ ಎತ್ತರವಾಗಿ ಬೆಳೀತಾರೆ 100%. ಶೋರ್ ನಿಮ್ಗಿಂತ ಎತ್ತರಕ್ಕೆ ಬೆಳೀತಾರೆ. ಬೆಳೆದ್ಬಿಟ್ಟಿದ್ದಾನೆ ಆಲ್ರೆಡಿ ಬೇರೆ ಐಟಲ್ ಅಲ್ಲ, ಬೇರೆ ಫಿಲಿಂ ಲ್ಯಾಂಡ್ ಅಲ್ಲೂ ನಂಬರ್ 1 ನಂಬರ್ 2 ಇಂಡಿಯಾಗೆ ಆಗ್ತಾನೆ. ಓಕೆ ಆಯ್ತು. ಡಿಸೆಂಬರ್ 9th ಅದಕ್ಕೊಂದು ಸ್ಮಾಲ್ ಕೇಕ್ ಕಟ್ ಮಾಡ್ಬಿಟ್ಟು ಅವ್ನ ಬರ್ಡೇನು ಮಾಡ್ತಾ ಇದೀವಿ. ಅಂದ್ರೆ ಬರ್ಡೇ ಇವತ್ತು ಮೇನ್ ಅಲ್ಲ, ಫೇಲ್ ಆಗಿರೋ ಪಾರ್ಟಿ ಇವತ್ತು ಮೇನ್. ನನ್ನ ಮಗ ಫೇಲ್ ಆದ ಅಂತ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯಾ ಗೌಡ. ಇವತ್ತು ನಾನಿರೋದು ಸತೀಶ್ ಕ್ಯಾಡಬಮ್ಸ್. ಸೆಲೆಬ್ರಿಟಿಗಳಿಗಿಂತ ಸೆಲೆಬ್ರಿಟಿ ಅಂದರೆ ನಮ್ಮ ಸತೀಶ್ ಕ್ಯಾಡಬಮ್ಸ್. ಇವತ್ತು ಏನು ಪಾರ್ಟಿ ಅಂತ, ಇವತ್ತೇನೋ ಫುಲ್ ಎಲ್ಲರಿಗೂ ಒಂದಷ್ಟು ಪಾರ್ಟಿಗಳು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಡಿಜಿಟಲ್ ಪಿಕ್ಚರ್ ಅಂತ ಹೇಳಿ ನನ್ನ ಜೊತೆಗೆ ಇದ್ದಾರೆ, ಒಳ್ಳೆ ಸ್ನೇಹಿತರಾಗಿದ್ದಾರೆ ಇಲ್ಲಿ. ಓಕೆ, ನಿಖಿಲ್ ರಾವ್ ಅಂತ ಹೇಳಿ ಒಂದು ಒಳ್ಳೆ ಏನಾಗಿದ್ರೆ ಫಿಲಿಂ ಚೇಂಬರ್ ಅಲ್ಲಿ ಇದ್ದಾರೆ. ಸರ್ ನಿಮ್ ಸಚಿನ್ ಇವ್ರು ಗೊತ್ತಲ್ಲ, ಬ್ಯಾಂಕ್ ಮ್ಯಾನೇಜರ್. ಇವ್ರನ್ನ ಹೇಳ್ಬೇಕಾಗಿಲ್ಲ. ಹರ್ಷ ಯಾಕಂದ್ರೆ ಅಪ್ಪನ್ಗಿಂತ ಮಗ ಎತ್ತರಕ್ಕೆ ಬೆಳೀತಾ ಇದಾರೆ. ಇನ್ ಮುಂದಕ್ಕೂ ಕೂಡ ಅಪ್ಪನ್ಗಿಂತ ಎತ್ತರವಾಗಿ ಬೆಳೀತಾರೆ 100%. ಶೋರ್ ನಿಮ್ಗಿಂತ ಎತ್ತರಕ್ಕೆ ಬೆಳೀತಾರೆ. ಬೆಳೆದ್ಬಿಟ್ಟಿದ್ದಾನೆ ಆಲ್ರೆಡಿ. ಬೇರೆ ಐಟಲ್ ಅಲ್ಲ, ಬೇರೆ ಫಿಲಿಂ ಲ್ಯಾಂಡ್ ಅಲ್ಲೂ ನಂಬರ್ 1 ನಂಬರ್ 2 ಇಂಡಿಯಾಗೆ ಆಗ್ತಾನೆ. ಓಕೆ, 100% ಆಗೇ ಆಗ್ತಾರೆ, ಆಗಬೇಕು. ಇಷ್ಟು ನೀವು ಸ್ಟ್ರಗಲ್ ಮಾಡ್ತೀರ, ಒಂದು ತಂದೆಯಾಗಿ ಸಪೋರ್ಟ್ ಮಾಡಿ. ಸರ್, ಇವತ್ತಿನ ಪಾರ್ಟಿ ಉದ್ದೇಶ ಏನು ಹೇಳಿ? ಇವತ್ತಿನ ಪಾರ್ಟಿ ಉದ್ದೇಶ, ನನ್ನ ಮಗ ಫೇಲ್ ಆಗಿದ್ದಾನೆ ಅನ್ನೋದು 90% ಪಾರ್ಟಿ ಆದ್ರೆ 10% ಒಂದು ಬರ್ಡೇ ಆಯ್ತು. ಡಿಸೆಂಬರ್ 9th ಅದಕ್ಕೊಂದು ಸ್ಮಾಲ್ ಕೇಕ್ ಕಟ್ ಮಾಡ್ಬಿಟ್ಟು ಅವ್ನ ಬರ್ಡೇನು ಮಾಡ್ತಾ ಇದೀವಿ. ಅಂದ್ರೆ ಬರ್ಡೇ ಇವತ್ತು ಮೇನ್ ಅಲ್ಲ, ಫೇಲ್ ಆಗಿರೋ ಪಾರ್ಟಿ ಇವತ್ತು ಮೇನ್. ನನ್ನ ಮಗ ಫೇಲ್ ಆದ ಅಂತ ಖುಷಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಲರೂ ಪಾಸ್ ಆದ್ರೆ ಒಂದು 30 ಜನಕ್ಕೂ ಪಾರ್ಟಿ ಕೊಡ್ಸಲ್ಲ. ನನ್ನ ಮಗ ಫೇಲ್ ಆಗಿದ್ರು 300 ಜನಕ್ಕೆ ರಾಯಲ್ ಆಗಿ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಸೊ ಗ್ರೇಟ್ ಸರ್, ನೀವು ಗ್ರೇಟ್. ಅಂದ್ರೆ ಇದು ಸ್ವಲ್ಪ ಜನಕ್ಕೆ ಬುದ್ಧಿ ಬರ್ಲಿ ಅಂತ. ಕಾರಣ ಏನಂದ್ರೆ, ಇವಾಗ ಫೇಲ್ ಆದ್ರೆ ಏನೋ ದುಡ್ಡು ಅವರು ತಪ್ಪು ಮಾಡಿರಂಗೆ ಅವ್ರಿಗೆ ಹೊಡಿಯೋದು ಬಡಿಯೋದು, ಆಮೇಲೆ ಅವ್ರ ತಂದೆ ತಾಯಿ ಬೈಕ್ಗೆ ಅವರೆಲ್ಲ ಬಂದ್ಬಿಟ್ಟು ಮನೆ ಬಿಟ್ಟು ಹೋಗೋದು, ಮಾಡಿ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋದು, ನೇಣ ಹಾಕೊಳ್ಳೋದು, ಆ ತರ ಜನಗಳಿಗೆ ಒಂದು ಪಾಠ ಕಲಿಸ್ದಂಗೆ ಆಗ್ಬೇಕು. ಫೇಲ್ ಆದ್ರೆ ಏನು ದೊಡ್ಡ ವಿಷಯ ಅಲ್ಲ, ಅವ್ರ ತಲೆಯಲ್ಲಿ ಎಷ್ಟಿರುತ್ತೆ ಅಷ್ಟೇ ಓದಕ್ಕಾಗೋದು. ನಾವು ಎಷ್ಟು ಪ್ರೆಷರ್ ಹಾಕಿದ್ರು ಅದೇನೂ ಆಗಲ್ಲ. ಆಮೇಲೆ ಓದ್ಬಿಟ್ಟು ಅವ್ರು ಅಷ್ಟು ಡಬಲ್ ಡಿಗ್ರಿ 3 ಡಿಗ್ರಿ ಮಾಡಿದ್ರು ಕೆಲಸ ಸಿಗೋದು ಅಷ್ಟು ಕಷ್ಟ ಇದೆ. ಅಂದ್ರೆ ಅವ್ರಿಗೆ ಆದ ಒಂದು ಫೀಲ್ಡ್ ಇರುತ್ತೆ, ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ಅವ್ರಿಗೆ ಬಿಟ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಓದು ಅಂತ ಹಿಂಸೆ ಕೊಟ್ಟು ಅವ್ರಿಗೆ ಪ್ರಾಣ ತೆಗಿಯೋ ಥರ ಮಾಡೋದು ಬೇಡ ಅಂತ ಒಂದು ಅವೇರ್ನೆಸ್, ಅದು ಗೊತ್ತಾಗಕ್ಕೋಸ್ಕರ ಫೇಲ್ ಆದ್ರೆ ಪಾರ್ಟಿ ಅಂತ ಇವತ್ತು ಪಾರ್ಟಿ ಹೆಸರನ್ನೇ ಅದು, ಫೇಲ್ ಆದವ್ರಿಗೆ ಪಾರ್ಟಿ ಅಂತ. ಫೇಲ್ ಪಾರ್ಟಿ ಇದು ಆ ತರ ಒಂದು ವರ್ಲ್ಡ್ ನ್ಯೂಸ್ ಮಾಡ್ತಾ ಇದೀನಿ. ಇದು ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು, ವರ್ಲ್ಡ್ ರೆಕಾರ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫೇಲ್ ಆಗಿರೋದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತವರೆಗೂ ಯಾರು ಪಾರ್ಟಿ ಮಾಡಿಲ್ಲ. ಥಾಟ್ ನಿಮ್ಗೆ ಏನಕ್ಕೆ ಬಂತು ಸರ್? ಅಲ್ಲ, ನನಗೆ ಮೊದ್ಲಿಂದನೂ ಇದೇ ತರ ಥಾಟ್ ಸರ್. ಯಾಕಂದ್ರೆ ನಾನು ಒಂದು ಭಿಕ್ಷುಕನ್ ಕೊಟ್ಟರು 1 night ಅಲ್ಲಿ ಸೆಲೆಬ್ರಿಟಿ ಮಾಡ್ತೀನಿ. ಆ ಥರ ಒಂದು ಏನೇ ಒಂದು ವಸ್ತು ಆಗಲಿ ತಗೊಳಕ್ಕಿಂತ ಮುಂಚೆನೆ ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಹಂಗಿರ್ಬೇಕಾದ್ರೆ ಬೇರೆಯವರೆಲ್ಲ ಬಂದು ಎಷ್ಟೊಂದು ಖರ್ಚು ಮಾಡಿ, ಎಷ್ಟೊಂದು ಕಷ್ಟ ಬಿದ್ದು, ಎಲ್ಲೆಲ್ಲೋ ಟ್ರೈನಿಂಗ್ ಮಾಡಿಸಿ, ಏನೇನೋ ಮಾಡಿ ಫ್ಲಾಪ್ ಶೋ ಆಗುತ್ತೆ. ನನ್ನ ಮಗನ್ ಏನು ಇಲ್ಲದೆ 0 ರೂಪೀಸಲ್ಲಿ ನಾವು ನೀರೋ ಮಾಡ್ತೀನಿ ಸರ್. ಸೂಪರ್ ಸರ್, ಗ್ರೇಟ್ ಅಲ್ವಾ ಸರ್? 100% ಯೋರ್ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಅಪ್ಪ ಅಮ್ಮನ ಫೇಲ್ ಆದ ತಕ್ಷಣ ಮಕ್ಕಕ್ಕೆ ಮಂಗಳಾರತಿ ಎತ್ತಾರೆ. ಎಕ್ಸಾಮ್ಗಿಂತ ಮುಂಚೆನೆ ನೋಡಿ ಇಷ್ಟು ಮಾರ್ಕ್ಸ್ ತೆಗೆದ್ರೆ ನೆಕ್ಸ್ಟ್ ವರ್ಷ ಅದು ಕೊಡ್ಸಲ್ಲ, ಇದು ಕೊಡ್ಸಲ್ಲ, ಇಲ್ಲ ಅಲ್ಲಿಗೆ ಹಾಕ್ಬಿಡ್ತೀನಿ, ಇಲ್ಲಿಗೆ ಹಾಕ್ಬಿಡ್ತೀನಿ, ಆ ಬೋರ್ಡಿಂಗ್ ಹಾಕ್ತೀನಿ ಅಂತ ಹೇಳ್ತಾರೆ ಅಲ್ವಾ ಸರ್? ಖಂಡಿತ. ಅದು ಫಸ್ಟ್ ರ್ಯಾಂಕ್ ಬರಬೇಕು, ನೀನು ಪಾಸ್ ಆಗ್ಲೇಬೇಕು ಅಂತ ಟಾರ್ಚರ್ ಇಟ್ಬಿಡ್ತಾರೆ. ಸೊ ಈ ತರ ಫ್ರೀ ಕೊಟ್ರೆ ಮಾತ್ರ ನೋಡಿ ಅವ್ನಿಗೆ 100% ವೆರಿ ಗುಡ್ ಸಕ್ಸಸ್ ಪರ್ಸನ್ ಆಗ್ತಾರೆ. 100%. ಇವಾಗ ಇನ್ನೊಂದು ಗುಡ್ ನ್ಯೂಸ್ ಹೇಳಕ್ ಇಷ್ಟಪಡ್ತೀನಿ. ಅವನು ಝೀ ಅಲ್ಲಿ ಒಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದಾನೆ. ಅದಕ್ಕೆ ಒಂದು 3-4 months ಇಂಡಿಯಾ ಬಿಟ್ಟು ಆಚೆ ಹೋಗ್ತಾ ಇದ್ದಾನೆ. ಆ ಕಾರಣದಿಂದ ಇವಾಗ ಫೇಲ್ ಆಗಿದ್ದೆ ಒಳ್ಳೇದಾಯ್ತು ಅಂತ ಒಂದು ಖುಷಿ ಆಯ್ತು. ಯಾಕಂದ್ರೆ ಅಲ್ಲಿ 3 ತಿಂಗಳು ಹೋದಾಗ ಕಾಲೇಜ್ ಅಟೆಂಡ್ ಮಾಡಕ್ಕಾಗಲ್ಲ, ತಿರ್ಗಾ ಓದಕ್ಕಾಗಲ್ಲ, ತಿರ್ಗಾ ಕಾಲೇಜ್ ಲೈಫ್ ಹಂಗೆ ಹಾಳಾಗುತ್ತೆ. ಈಗ ಫೇಲ್ ಆಗಿ ಒಂದು ಪಾರ್ಟಿ ದೊಡ್ಡ ಮಟ್ಟಕ್ಕೆ ಮಾಡಿ ಅದು ರಿಯಾಲಿಟಿ ಶೋಗೆ ಹೋಗ್ತಾರೆ, ನಂಗೆ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ಪಾಸ್ ಆಗಿದ್ರೆ ಹೊಟ್ಟೆ ಉರಿಯೋದು ರಿಯಾಲಿಟಿ ಶೋ ಕಳ್ಸಕ್ಕೆ, ಓದ್ ಹಾಳು ಮಾಡ್ಬಿಟ್ನಲ್ಲ ಅಂತ. ಇವಾಗ ಫೇಲ್ ಆಗಿರೋದ್ರಿಂದ ಮನಸ್ಸಿಂದ ಖುಷಿಯಿಂದ ಕಳಿಸ್ಕೊಡ್ತಾರೆ. ಸೂಪರ್ ಸರ್, ಸೂಪರ್ ನೀವು. ಅಪ್ಪನ ಬಗ್ಗೆ ಏನ್ ಅನ್ಸುತ್ತೆ ಈ ತರ ಪಾರ್ಟಿ ಕೊಡ್ತಾರೆ? ಐ ಮೀನ್ ಆಬ್ವಿಯಸ್ಲಿ ತುಂಬಾ ಪ್ರೌಡ್ ಫೀಲಿಂಗ್ ಇದೆ ಅಪ್ಪನ. ಅಂದ್ರೆ ನಾನು ಫೇಲ್ 4 ಬ್ಯಾಕ್ಲಾಗ್ ಇದೆ ಅಂತ ಹೇಳಿದಾಗ ಹಿ ವಾಸ್
ನಕ್ಕೊಂಡು ತುಂಬಾ ಈ ವಾಸ್ ಎಕ್ಸೈಟೆಡ್ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡೋದು. ಈ ತರ ರಿಯಾಕ್ಷನ್ ಯಾರು ಕೊಡೋದೇನೆ ಇಲ್ಲ, ಫಸ್ಟ್ ಟೈಮ್ ನೋಡಿರೋದು. ಯಾರು ಪೇರೆಂಟ್ ಈ ತರ ರಿಯಾಕ್ಷನ್ ಕೊಡೋಕೆ ಆಗಲ್ಲ ಮಗ ಫೇಲ್ ಆದ್ರೆ. ಅದು ನಮ್ಮ ಅಪ್ಪನಿಗೆ ಹೇಳ್ಬೇಡ ಅಂದೆ, ಅಂದ್ರೆ ಅವ್ನ ತಾತನಿಗೆ ಅವ್ರಿಗೆ ಹೇಳಿದ್ರೆ ಮನೆ ರಂಪ ಮಾಡ್ಬಿಡ. ಜಾಸ್ತಿ ಏನಿಲ್ಲ, 6 ಸಬ್ಜೆಕ್ಟಿಗೆ 4 ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದೆ. ಎರಡು ಪಾಸ್ ಆಗಿದ್ದಾನೆ, 4 ಬ್ಯಾಕ್ಲಾಗ್ ಆಗಿದೆ. 4 ಇದೆ. ಪರ್ಸೆಂಟೇಜ್ ಗೊತ್ತಿಲ್ಲ ಇನ್ನು, ರಿಸಲ್ಟ್ಸ್ ಬಂದಿಲ್ಲ ಇನ್ನು. ಒಟ್ಟಲ್ಲಿ ಖುಷಿಯಾಗಿ ಸೆಲೆಬ್ರೇಟ್ ಅಲ್ಲಿ ಇಡೀ ಪ್ರಪಂಚದಲ್ಲಿ ಅನ್ಸುತ್ತೆ ಫಸ್ಟ್ ಟೈಮ್. ಹೌದು, ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ವರ್ಲ್ಡ್ ರೆಕಾರ್ಡ್. ಇಷ್ಟು ಸೆಲೆಬ್ರೇಷನ್ ಮಾಡ್ತಾ ಇರೋದು ಫಸ್ಟ್ ಟೈಮ್, ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್. ಎಸ್, ಇದು ಯಾರು ಮಾಡಿಲ್ಲ ಈ ತರ ಖುಷಿಯಾಗಿ. ಈ ತರ ಪಾರ್ಟಿನ ನೋಡೇ ಇಲ್ಲ ನಾವಂತೂ. ಹುಡುಗಿರು ಪ್ರಪೋಸ್ ಮಾಡ್ತಾ ಇದಾರೆ, ತುಂಬಾ ಹ್ಯಾಂಡ್ಸಮ್ ಗಾಯ ಆಗಿದೆ. ಅದ್ರ ಬಗ್ಗೆ ನಾನೇನ್ ಹೇಳೋದು. ಇಲ್ಲ, ಇನ್ನೊಂದು 5 ನಿಮಿಷ ತಡೀರಿ, ಇಲ್ಲೇ ಬರ್ತಾರೆ ಎಲ್ಲ ಹೆಣ್ಮಕ್ಳು, ಅವಾಗ ಗೊತ್ತಾಯ್ತದೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಏಜ್ ತುಂಬಾ ಕಡಿಮೆ ಇದೆ, ಸೊ ದೇರ್ ಇಸ್ ನೋ ಪಾಯಿಂಟ್ ಆಫ್ ಪ್ರಪೋಸ್ ಮಾಡಕ್ಕೆ ಏಜ್ ಇದೆಯಾ? ಇಲ್ಲ, ಅವ್ನು ಬೈ ಬರ್ತು ಹಂಗೆ ಒಂದು ಕಲ್ಚರ್ ಆಗಿ ಬೆಳೆಸ್ಬಿಟ್ಟಿದೀನಿ. ಅಂದ್ರೆ ಅವನಿಗೂ ಮನೆ ಕೆಲಸ ಈಗ ನಾನು ತೊಳೆದ್ರೆ ಬೈತಿರಲ್ಲ, ಅವನ ಕೈಯಲ್ಲಿ ತೊಳಸಿ ಬೇಕಾದ್ರೆ ತೋರಿಸ್ತೀನಿ. ಆತರ ಅಷ್ಟು ಡೌನ್ ಟು ಅರ್ತ್ ಆಗಿ ಸಾಕಿದ್ದೀನಿ. ಅಡಿಗೆ ಒಂದು ಕಲ್ತಿಲ್ಲ, ಬರೀ ನೂಡಲ್ಸ್ ಒಂದು ಕಲ್ತಿದ್ದಾನೆ ಮಾಡೋದಕ್ಕೆ. ಅಡಿಗೆನೂ ಇನ್ನೊಂದು ವಾರದಲ್ಲಿ ತಿಂಗಳಲ್ಲಿ ಹೇಳ್ಕೊಟ್ಬಿಡ್ತೀನಿ ಅದನ್ನು. ಸರ್, ಮತ್ತೆ ನಿಮ್ಗೆ ಎಷ್ಟು ಪ್ರಪೋಸಲ್ಸ್ ಬರ್ತಿದೆ ಹೇಳಿ? ನಂದು ಲೆಕ್ಕನೇ ಇಲ್ಲ ಮೇಡಮ್. ದಿನ ಒಂದು 100-200 ಬ್ಲಾಕ್ ಮಾಡ್ತಾ ಇದ್ದೀನಿ ದಿನ. ಅಷ್ಟು ಜನ ಇವಾಗ ನೋಡಿ, ಫೋನ್ ಇಲ್ಲೂ ಬಡ್ಕಂತಾನೆ ಇದೆ, ಎತ್ತಿದ್ರೆ ಅದು ಯಾವ್ದೋ ಹುಡುಗಿದೇ ಇರ್ತದೆ. ಒಂದ್ ಫೋನು ಎತ್ತದೇ ಇಲ್ಲ, 11 ನಂಬರ್ಸ್ ಇದ್ರೆ ನಾನು ಎತ್ತದೇ ಇಲ್ಲ. ಮತ್ತೆ ಎಷ್ಟು ಪ್ರಪೋಸಲ್ಸ್ ನಿಮ್ಗೆ? ನಾನು ನಿಮ್ಗೆ ಇವ್ರದ್ದು ಕೇಳಿಸ್ಕೊಂಡು ಇವ್ರದ್ದು ಬ್ಲಾಕ್ ಮಾಡ್ಬಿಡ್ತಿದ್ದೆ. ಹುಡುಗಿ ವಾಯ್ಸ್ ಬಂತು ಇವ್ರದ್ದು ಇವತ್ತು. ಫಸ್ಟ್ ಹೇಳಿಲ್ಲ, ಏನ್ ಮಾಡ್ತು ಫಸ್ಟ್ ಹಿಂಗೆ ಸುಮ್ಮನೆ ಕೇಳಿಸ್ಕೊಳೋದು. ಹಲೋ ಅಂದೆ ಸರ್, ನಾನು ಮಧುಪ್ರಿಯಾ ಅಂದ ತಕ್ಷಣ ಮಾತಾಡಿ. ಹೆಸರು ಹೇಳಿದ್ಕೆ ಮಾತಾಡ್ದೆ, ಹೆಸರು ಹೇಳಿಲ್ಲ ಅಂತಿದ್ರೆ ಇವ್ರು ಅಲೋ ಅಂತಿದ್ರೆ ಇವ್ರನ್ನು ಬ್ಲಾಕ್ ಮಾಡ್ಬಿಡ್ತಿದ್ದೆ ಇವತ್ತು ಬೆಳಗ್ಗೆ. ನನ್ನ ನಂಬರ್ ಇಂದ ಯಾಕಂದ್ರೆ ಇವ್ರ ನಂಬರ್ ಎತ್ತಾ ಇಲ್ಲ ಅವರು. ಆಮೇಲೆ ಇನ್ನೊಂದು ನಂಬರ್ ಇಂದ ಫೋನ್ ಮಾಡಿ ಎತ್ತಿದ್ರು, ಅದೇ ಹುಡುಗಿ ವಾಯ್ಸ್ ಬಂತಲ್ಲ, ಮಾತಾಡ್ತಾ ಇರಲಿಲ್ಲ, ಹಂಗೆ ಇಟ್ಕೊಂಡಿದ್ದೆ. ಇನ್ನೊಂದು ಇವ್ರು ಏನಾರ ಕಟ್ ಮಾಡಿದ್ರೆ ಬ್ಲಾಕ್ ಮಾಡ್ಬಿಡ್ತೀವಿ. ಅಷ್ಟ್ರಲ್ಲಿ ಮಧುಪ್ರಿಯಾ ಅಂದೆ. ಹೇಳಿ ಮೇಡಮ್ ಅಂದೆ. ಏನ್ ತೊಂದ್ರೆ ಇಲ್ಲ, ಹೇಳಿ, ನಾವು ಕರೀದೇ ಬರ್ಬೇಕು. ನೀವೆಲ್ಲ ಸೆಲೆಬ್ರೇಷನ್ಸ್ ಎಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಪಪ್ಪ ಮಾಡ್ಬೇಕಾದ್ರೆ? ನಿಮ್ಗೆ ಈ ತರ ಸೆಲೆಬ್ರೇಷನ್ಸ್ ಆಗ್ಬೋದು, ಮತ್ತೆ ಎಲ್ಲರೂ ಕೂಡ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಸೆಲೆಬ್ರೇಷನ್ಸ್ ಮಾಡ್ಬೇಕಾದ್ರೆ. ಸೊ ಅವಾಗೆಲ್ಲ ಅನ್ಸ್ದಾಗ ಏನ್ ಅನ್ಸುತ್ತೆ? ಲಾಸ್ಟ್ ಟೈಮು ಮಾಡಿದ್ರಿ, ಈ ಟೈಮು ಮಾಡಿದಿರಾ, ಸೊ ಅವಾಗೆಲ್ಲ ಏನ್ ಅನ್ಸುತ್ತೆ ನಿಮ್ಗೆ? ಆಬ್ವಿಯಸ್ಲಿ ತುಂಬಾ ಪ್ರೌಡ್ ಫೀಲಿಂಗ್ ಇದೆ, ಯಾಕಂದ್ರೆ ಈ ತರ ಯಾರು ಸೆಲೆಬ್ರೇಟ್ ಮಾಡೋದೇ ಇಲ್ಲ ಇಷ್ಟೊಂದು. ಪಾಸ್ ಆದ್ರೂ ಮಾಡಲ್ಲ, ಅದನ್ನ ಹೇಳು. ಪಾಸ್ ಆದ್ರೂ ಈ ಲೆವೆಲ್ಗೆ ಮಾಡೋದಿಲ್ಲ. ಫೇಲ್ ಆಗಿ ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಆಕ್ಟರ್ ಆಗ್ಬೇಕು. ಹೌದು. ಇಲ್ಲೇ ಆಗ್ಬೇಕು ಅಂತ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ಮಗ ಆಗ್ಬೇಕಾ? ಬಾಲಿವುಡ್, ಹಿಂದಿ, ತೆಲುಗು, ಕನ್ನಡ ಎಲ್ಲಾ ಕಡೆ, ಹಿಂದಿ, ತೆಲುಗು, ಕನ್ನಡ ಎಲ್ಲಾ ಕಡೆ ಹೋಗೋಣ ಅಂತ. ಇಂಡಿಯಾಗೆ ನಂಬರ್ 2 ಅಂತ ಚಾಲೆಂಜ್ ಮಾಡಿದೀನಿ, ಮಾಡೇ ಮಾಡ್ತೀನಿ. 100% ಆಗ್ತಾರೆ. ಯಾಕಂದ್ರೆ ಆ ಗತ್ತಿದ್ಯಾ, ಆ ಲುಕ್ಸ್ ಇದೆಯಾ? ಲುಕ್ ಇದೆ, ಗತ್ತಿದೆ, ಉದ್ದ ನಿಮ್ಗಿಂತ ಹೈಟ್. ಯಪ್ಪ, ಹೀರೋಯಿನ್ ಸಿಗಲ್ವಲ್ಲ, ಏನ್ ಮಾಡೋಣ ಸರ್? ಹೀರೋಯಿನ್ ಅಡ್ಜಸ್ಟ್ ಆಗ್ತದೆ. ಶೂಲ್ ಹಾಕೊಂಡು ನಿಲ್ಸಿದ್ರೆ 19 years. 19 ಅಲ್ಲಿ ಮೊನ್ನೆ ಬರ್ಡೇ. ಇನ್ನು ಬೆಳಿಬಹುದು ಅನ್ಸುತ್ತೆ ನನ್ನ ಪ್ರಕಾರ. ಇವತ್ತು ಒಂದು ಬರ್ಡೇ, ಒಂದು ಸ್ಮಾಲ್ ಕೇಕ್ ಕಟ್ಟಿಂಗು ಇದೆ ಸರ್. ಬರ್ಡೇನು ಅದು ಸುಮ್ಮನೆ ಸ್ಟೆಪ್ನಿ ತರ ಲಾಸ್ಟ್ ಅಲ್ಲಿ ಮಾಡ್ತಾ ಇದ್ದೀವಿ. ಮೇನ್ ಫೇಲ್ ಆಗಿದ್ದ ಪಾರ್ಟಿ ಒಂದು ಸುಮ್ಮನೆ ಕಾಟಾಚಾರಕ್ಕೆ ನಾಮಕಾವಸ್ತೆ. ಯಾಕಂದ್ರೆ ಬರೀ ಅವ್ನು 10 ಜನದ ಜೊತೆ ಮಾತ್ರ ಪಾರ್ಟಿ ಮಾಡ್ಕೊಂಡ, ನಮ್ನು ಕರೆದಿಲ್ಲ ಅವನು. ಅದರಿಂದ ಇವತ್ತು ಎಲ್ಲಾರನ್ನು ಸೇರಿಸಿ ಸೇರಿ ಒಂದು ಪಾರ್ಟಿ ಮಾಡಿ, ಅದಕ್ಕೆ ಈ ಪಾರ್ಟಿ ಮಾಡ್ತಾರೆ. ವೆರಿ ಸೈಲೆಂಟ್ ಗಾಯ್, ವೆರಿ ಜೆಂಟಲ್ಮನ್. ಮತ್ತು ಸತೀಶ್ ಬಗ್ಗೆ ಹೇಳ್ಬೇಕನ್ನೋ ತುಂಬಾ ವೆರಿ ಜೆಂಟ್ಲ್ಮ್ಯಾನ್. ಒಂದು ಹೆಣ್ಮಕ್ಳಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು, ನನ್ನ ಸುಮಾರು ವರ್ಷಗಳಿಂದ ಪರಿಚಯ. ನಂಗೆ ಹಳೆ ಫ್ರೆಂಡ್ ನಾವು ಇಬ್ರು ಆಕ್ಚುಲಿ. ಎಷ್ಟು ಅನುಭವ ಇದೆ ಸರ್? ಖಂಡಿತ ಅವ್ರು ನೋಡಿ ಕೊಲಾಬ್ ಕೊಟ್ಟಿಲ್ಲ, ಕೊಡಿ ಅಂತ ಕೇಳ್ತಾ ಇದೀವಿ. ನಾವು ಬೆಳಿತೀವಿ, ನಿಮ್ನು ಬೆಳೆಸ್ತೀವಿ. ಖಂಡಿತವಾಗ್ಲೂ ಸರ್, ಒಳ್ಳೇದಾಗ್ಲಿ ಸರ್, ಆಲ್ ದಿ ಬೆಸ್ಟ್. ಮತ್ತೆ ಇನ್ನೊಂದಷ್ಟು ವಿಡಿಯೋಸ್ಗಳು ಮಾಡ್ತೀನಿ. ಖಂಡಿತ. ಥ್ಯಾಂಕ್ ಯು ಮೇಡಮ್, ನೀವು ಬಂದು ಕವರ್ ಮಾಡಿದ್ಕೆ ತುಂಬಾ ಚೆನ್ನಾಗಿದೆ. ನಿಮ್ ಚಾನಲ್ ಎಲ್ಲ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ನಿಮ್ದಂತೂ ನಮ್ದು ಮಾಡಿರೋದು ಹಳೇದಿಲ್ಲ, ದೊಡ್ಡ ಮಟ್ಟಕ್ಕೆ ಬೆಳೀರಿ. ಆಮೇಲೆ ಇನ್ನ ಒಂದು 5-6 ಪಿಕ್ಚರ್ ಹೀರೋಯಿನ್ ಮಾಡಿದ್ದಾರೆ ಮೇಡಮ್ ಅವರು. ಅದನ್ನ ಇದು ಮಾಡ್ಕೊಳ್ಳಿ. ಎಷ್ಟು 8 ಸಿನಿಮಾ ಮಾಡಿದ್ದಾರೆ. ಇವಾಗ ಇವ್ರದೇ ಆದ ಓನ್ ಚಾನಲ್ ಮಾಡಿ 2 in 1 ಹೀರೋಯಿನ್ ಬಂದ್ರೆ ಅದು ಮಾಡ್ತಾ ಇದಾರೆ, ಚಾನಲ್ನು ನಡೆಸ್ತಾ ಇದಾರೆ. ಇವ್ರದ್ದು ದೊಡ್ಡ ಮನ್ಸ್ ಅಂತಾನೆ ಹೇಳ್ಬೋದು. ನಂಗೆ ತುಂಬಾ ಹಳೆ ಸ್ನೇಹಿತರು. ಇವ್ರದ್ದು ರೀಲ್ಸ್ ಅಂತೂ ಇವ್ರದ್ದು ಯಾರ್ಯಾರ್ದು ಹಾಕಿದ್ದಾರೆ ಎಲ್ಲಾರ್ಗಿಂತ ಜಾಸ್ತಿ ನಂದೇ ಹೊಡ್ತಾ ಇದೆ ಇವ್ರದ್ರಲ್ಲಿ. 1 million ಸರ್. ಲಾಸ್ಟ್ ಟೈಮ್ದು ಬಾಟಲ್ ಕುಡುಕ್ರದು ನಮ್ಮನೆಗೆ ಬರಂಗಿಲ್ಲ, ACP ಬಂದು ಕುಡಿಯೋದು. ಅಯ್ಯೋ, ಒಂದ್ಸರಿ ಏನಾಯ್ತು ಅಂದ್ರೆ ಒಂದು ಹಾಕಿದ್ದಾರೆ. ನಾನ್ ನನ್ನ ಸ್ಟೈಲಲ್ಲಿ ಹೇಳ್ತೀನಿ. ಮೇಡಮ್ ಕೇಳಿದ್ರು, ನೀವು ಕುಡಿಯಲ್ಲ ಅಂತೀರಾ, ಏನ್ ಇಷ್ಟೊಂದು ಬಾಟ್ಲ್ ಇಟ್ಕೊಂಡಿದೀರಾ ಅಂತ. ನಾನು ಅದಕ್ಕೆ ಹೇಳ್ತೀನಿ, ಇಲ್ಲ ಮೇಡಮ್ ನಾನು ಬಿಯರ್ ಮಾತ್ರ ಕುಡಿಯೋದು ಅಂತ. ಮತ್ತೆ ಇಷ್ಟೊಂದಿದೆ ಅಂತಾರೆ. ಇಲ್ಲ ಅದೆಲ್ಲ ಕಂಡೋರ್ ಕುಡ್ಸೋದು ಒಂದಿದ್ಕೆ
ಇವ್ರು ಆಗ್ತಿದ್ದಂಗೆ ನನ್ನ ಮನೇಲಿ ಕುಡ್ದವ್ರೆಲ್ಲ ನಾನು ಕಂಡವನ ಅಂತ ಆಮೇಲೆ ಒಂದು ಬೈಯಕ್ಕೆ ಫೋನು ಅಯ್ಯೋ ನನ್ನ ಮಗನೇ ನಿನ್ನ ಮನೇಲಿ ಕುಡಿದ್ರೆ ಕಂಡವ್ರ ನಾನು ಅಂತ. ಆಮೇಲೆ ಆಟೋ ಓಡಿಸ್ತಾ ಇದಾರೆ ಒಬ್ರು, ಹಿಂಗ್ ತಿರುಗಿ ನೋಡ್ತಾರೆ ನನ್ನ. ಆಟೋ ಓಡಿಸ್ತಾ ಹಿಂಗ್ ತಿರುಗಿ, ಯಾಕೆ ಸರ್ ಹಿಂಗ್ ನೋಡ್ತಾ ಇದಾರೆ ನನ್ನ? ಮೇಡಮ್ ನೀವು ಮೊನ್ನೆ ಅಷ್ಟು ಸತೀಶ್ ಕ್ಯಾಡಬಾಮ್ಸ್ಗೆ ಕಂಡೋರ್ ಮನೆ ಹಾಳು ಮಾಡ್ತೀರಾ ಅಲ್ವಾ ಅಂತ ಹೇಳಿ ಡೈಲಾಗ್, ಅದನ್ನ ಜ್ಞಾಪನ ಇಟ್ಕೊಂಡು ಸರ್ ಆಟೋ ಡ್ರೈವರ್ ರೆಕಗ್ನೈಸ್ ಒಬ್ಬೊಬ್ರದ್ದು ನೋಡಿ ನೀವೇನದು ಅಂತ. 1 ಮಿಲಿಯನ್ ಮೇಲೆ ಹೋಗಿದೆ ಸರ್ ಅದು. ಸುಹಾಸ್ ಬಾ. ಸರ್ ಒಳ್ಳೇದಾಗ್ಲಿ. ಆಮೇಲೆ ಈ ಶರ್ಟ್ ಎಷ್ಟು ಸರ್? 2 ಲಕ್ಷ ಅವನ್ ಹಾಕಿರೋದು, ಇವತ್ತು ಯಾವ ನಾನು brand sir ಹಾಕಿರೋದು ವರ್ಸಾಚೆ. ನೋಡ್ಬಿಡಿ, ಅದು ಲೋಗೋ ಕಾಣಂಗೆ ಶೂಟ್ ಮಾಡಿ, ಓಕೆ ಹಂಗೆ ನನ್ನ ಮಗಂದು ಮಾಡ್ಬಿಡಿ ಸರ್. ಹಾ ಓಕೆ. ಮಗಂದು ಇಬ್ಬರದು ಇಲ್ಲಲ್ಲ, ಅದೆಲ್ಲ ಮಾಮೂಲಿ, ಅದೆಲ್ಲ ಇಲ್ಲ. ಅದು ತೋರ್ಸೋ. ಇವತ್ತು ಇಬ್ರು ಹಾಕಿರೋದು 2 ಲಕ್ಷ ರೂಪಾಯಿದು. ಅದು ಫುಲ್ ಎಳಿಯೋ ಇನ್ನ ಎಳಿಯೋ, ಅದು ವರ್ಸಾಚೆನೆ. ವರ್ಸಾಚೆ ಓಕೆ. ಸೊ ಇದು ಡೆಲ್ಲಿಲಿ ಮಾತ್ರ ಇರೋದು ಶೋರೂಮು. ಈ ಇಂಡಿಯಾ ಒಳಗೆ ಇನ್ನೆಲ್ಲೂ ಇಲ್ಲ. ಇಲ್ಲಿರೋರೆಲ್ಲ ಫಸ್ಟ್ ಕಾಪಿ, 3rd ಕಾಪಿ, 4th ಕಾಪಿ ಅಂತೆಲ್ಲ ಹೇಳ್ತಾರೆ. ಅವ್ರ ಯೋಗ್ಯತೆ ಅಷ್ಟೇ ಇರೋದು, ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾರೆ. ಇದು ಬಂದು ಲೋಗೋ ಸಮೇತ ತೋರಿಸಿದೀನಿ. ನೀವೇ ಅದನ್ನ ಗೂಗಲ್ ಮಾಡ್ಕೊಂಡು ನೋಡಿದ್ರೆ 100% ಸರ್. ಲೈಟ್ ಡಮಾರ್ ಆಗೋಯ್ತಾ, ಬ್ಯಾಟ್ರಿ ಹೋಯ್ತಾ? ಕಟ್ ಮಾಡ್ಬಿಡಿ, ಒಂದು ಫೋಟೋ ಏನು ಬ್ಯಾಟ್ರಿ ಹೋಯ್ತಾ?